ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಬೂತಾಯಿ ಮೀನಿದು ಗ್ರೀನ್ ಮಸಾಲ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಈ ಬೂತಾಯಿ ಮೀನು ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಸಿಗುವಂತಹ ಒಂದು ರುಚಿಕರವಾದ ಮತ್ತು ಆರೋಗ್ಯಕರವಾಗಿರುವ ಮೀನು. ಈ ಮೀನನ್ನು ಆಂಗ್ಲ ಭಾಷೆಯಲ್ಲಿ ಸ್ಯಾರ್ಡಿನ್ ಅಂತಾರೆ. ಈ ಮೀನನ್ನು ಮೀನಿನ ಕರಿ ಅಥವಾ ಫ್ರೈ ಮಾಡಿ ಕೂಡ ಸವಿತಾರೆ. ಇನ್ನು ಈ ಮೀನು ಪ್ರಿಯರಿಗೆ ಮತ್ತಿ ಮೀನಿನ ಖಾದ್ಯ ತುಂಬಾ ಇಷ್ಟ. ಈ ಮೀನಿನಲ್ಲಿ ವಿಟಮಿನ್ B12, ವಿಟಮಿನ್ ಡಿ, ವಿಟಮಿನ್ ಇ ಸೇರಿ ನಾನಾ ಪೌಷ್ಟಿಕಾಂಶಗಳಿವೆ. ಹಾಗಾಗಿ ಬೂತಾಯಿ ಮೀನಿನ ಖಾದ್ಯ ತಿಂದರೆ ನಾನಾ ಕಾಯಿಲೆಗಳಿಂದ ದೂರವಿರಬಹುದು. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಯಾವುದೇ ಒಂದು ಖಾದ್ಯವನ್ನು ನಾವು ಸವಿಬೇಕಾದ್ರೆ ಅದರ ಲಾಭ ಅಂದರೆ ಅದರ ಹೆಲ್ತ್ ಬೆನಿಫಿಟ್ ಏನು ಅಂತ ನಮಗೆ ಗೊತ್ತಾದರೆ ನಮ್ಗೆ ಇನ್ನೂ ಅದನ್ನು ಸವಿಲಿಕ್ಕೆ ಇನ್ನೂ ಅದರ ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಈ ಬೂತಾಯಿ ಫಿಶ್ದು ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ಹೇಳ್ತಾ ಇದ್ದೇನೆ. ಹಾಗಾದರೆ ಇದನ್ನು ಯಾವ ರೀತಿ ರುಚಿಕರವಾಗಿ ಮಾಡೋದು ಅಂತ ನೋಡಬೇಕಲ್ವಾ. ಮಾಮೂಲಿಯಾಗಿ ನಾವು ಫಿಶ್ ಫ್ರೈ ಮಾಡ್ತೇವೆ. ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ನಾನು ಈ ರೀತಿ ಮಾಡುವುದನ್ನು ಖಾಲಿ ಬೂತಾಯಿ ಮೀನಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ಮೀನಿನಗೆ ಕೂಡ ಇದನ್ನು ಇದೇ ರೀತಿ ಮಾಡಬಹುದು. ಅಂದರೆ ಬಂಗುಡೆ ಫಿಶನ್ನು ಕೂಡ ಇದೇ ರೀತಿ ಫ್ರೈ ಮಾಡಬಹುದು, ಅಥವಾ ಕಲ್ಲೂರಾಗಲಿ ನಂಗಾಗಲಿ ಯಾವುದೇ ಮೀನನ್ನು ಇದೇ ರೀತಿ ಫ್ರೈ ಮಾಡಬಹುದು. ಇವತ್ತು ಬೂತಾಯಿ ಉಪಯೋಗಿಸಿ ಈ ಗ್ರೀನ್ ಮಸಾಲ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರಿಗೆ 2 ಇಂಚ್ ಆಗುವಷ್ಟು ಶುಂಠಿ, ಒಂದು 5-6 ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ದೊಡ್ಡ ದೊಡ್ಡ ಎಸಳಾಗಿದ್ದರೆ ಕೂಡ ಒಳ್ಳೆಯದೇ. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಹಾಕ್ಕೊಂಡಿದ್ದೇನೆ. ಕರಿಬೇವಿನ ಎಲೆಗಳು ಹಾಕೊಳ್ಳೋದ್ರಿಂದ ಒಳ್ಳೆ ಘಮ ಬರ್ತದೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಅಂದರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಕಾಯಿಮೆಣಸು ಒಂದು 6ರಿಂದ 10ವರೆಗೆ ಹಾಕ್ಕೊಳ್ಬಹುದು. ನಾನಿವತ್ತು ದೊಡ್ಡ ದೊಡ್ಡ ಕಾಯಿಮೆಣಸಿತ್ತು, 6 ಕಾಯಿಮೆಣಸು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಪುದೀನ ಸ್ವಲ್ಪ ಸಾಕು. ಕೊತ್ತಂಬರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಹಾಗೆಯೇ ಪುದೀನ ಹಾಕಿದ ನಂತರ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೇನೆ, ಕೊತ್ತಂಬರಿ ಸೊಪ್ಪು. ನಂತರ ಇದಕ್ಕೆ 1 ಸ್ಪೂನಿನಲ್ಲಿ ಸ್ವಲ್ಪ ಮೆತ್ತೆ ಅಂದರೆ ಒಂದು 1/4 ಸ್ಪೂನ್ ಆಗುವಷ್ಟು ಮೆತ್ತೆ, 1/4 ಸ್ಪೂನ್ ಆಗುವಷ್ಟು ಸಾಸಿವೆ, ಮತ್ತು ರಿಮೈನಿಂಗ್ ಅಂದರೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೇನೆ. ಒಂದು 1/2 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು 1/2 ಸ್ಪೂನ್ ಆಗುವಷ್ಟು ನಾನು ಅರಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೇನೆ. ಇದೀಗ ನಾನು ಜೀರಿಗೆ ಹಾಕ್ತಾ ಇರೋದು. ಹಾಗೆಯೇ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋದಾದ್ರೆ 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ, ಅಥವಾ ನೀವು ಡೈರೆಕ್ಟಾಗಿ ಪೆಪ್ಪರ್ ಯೂಸ್ ಮಾಡಿಕೊಳ್ಳೋದಾದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಅದು 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೇನೆ. ನೀವು ಕೊತ್ತಂಬರಿ ಪೌಡರ್ ಕೂಡ ಹಾಕ್ಕೊಳ್ಬೋದು. ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈ ರೀತಿ ಗ್ರೈಂಡ್ ಮಾಡಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ನೀರು ಹಾಕ್ಕೊಳ್ಳುವಾಗ ನಾನು ಹುಳಿ ಮಿಶ್ರಿತವಾಗಿರುವ ನೀರು ಹಾಕ್ಕೊಂಡಿದ್ದೇನೆ. ನೀವು ಬೇಕಾದ್ರೆ ಲೆಮನ್ ಜ್ಯೂಸ್ ಕೂಡ ಹಾಕ್ಕೊಳ್ಬಹುದು. ಈ ರೀತಿಯಾಗಿ ದಪ್ಪವಾಗಿ ಒಂದು ಪೇಸ್ಟ್ ರೆಡಿ ಮಾಡಬೇಕು. ತುಂಬ ತೆಳುವಾಗೋದು ಬೇಡ, ಈ ಪ್ರಮಾಣಕ್ಕಿದ್ರೆ ಸಾಕು. ಯಾಕಂದರೆ ನಾನು ಇದಕ್ಕೆ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತೇನೆ, ಹಾಗೆ ಇನ್ನೂ ಕೂಡ ಸ್ವಲ್ಪ ದಪ್ಪ ಆಗ್ತದೆ. ಅದಕ್ಕೋಸ್ಕರ ನಾನು ಈ ಪ್ರಮಾಣದಲ್ಲಿ ಮಾಡಿದ್ದೇನೆ. ಇದನ್ನು ನಾನು ಕಾರ್ನ್ಫ್ಲೋರ್ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಇದು ಬೂತಾಯಿ ಫಿಶ್ ಹಾಕಿದ ನಂತರ ಇದನ್ನು 1 ಗಂಟೆಯ ತನಕ ಒಂದು ಮ್ಯಾರಿನೇಷನ್ ಮಾಡಿ ಇಡಬೇಕು. ನಾವು ಫ್ರಿಜ್ಜಿನಲ್ಲಿ ಇಡಬಹುದು. ಹಾಗೆಯೇ ನೀವು 1 ಗಂಟೆ ಇಲ್ಲ ಅಂತ ಹೇಳಿದರೆ, ಅಂದರೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅದು ಇಡಿ. ಅಷ್ಟೊತ್ತಾದ್ರೂ ಬೇಕೇ ಬೇಕು. ಆಗ ಚೆನ್ನಾಗಿ ಫಿಶ್ಗೆಲ್ಲ ಈ ಮಸಾಲ ಚೆನ್ನಾಗಿ ಒಂದು ಆ ಟೇಸ್ಟ್ ಬರ್ತದೆ. ನೀವು ಎಷ್ಟು ಹೊತ್ತು ಮ್ಯಾರಿನೇಟ್ ಮಾಡಿರ್ತೀರಿ ನೋಡಿ, ಅಷ್ಟು ಆ ಫಿಶ್ಗೆ ಟೇಸ್ಟ್ ಬರ್ತದೆ. ಈಗ ನಾನು ಬೂತಾಯಿ ಫಿಶ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಬೂತಾಯಿ ಇದು ತರು ಬೂತಾಯಿ ಅಂತ ಹೇಳ್ತೇವೆ. ಮಂಗಳೂರಲ್ಲಿ ಚಿಕ್ಕದಾಗಿ ಬೂತಾಯಿ ಇದ್ರೆ ಅದನ್ನು ತರು ಬೂತಾಯಿ ಅಂತ ಹೇಳ್ತೇವೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಷನ್ ಮಾಡಿಟ್ಟಿದ್ದೇನೆ. ಈಗ 1 ಗಂಟೆಯ ನಂತರ ನಾನು ಇದನ್ನು ಯಾವ ರೀತಿ ಫ್ರೈ ಮಾಡ್ತೇನೆ ನೋಡಿ. ಫ್ರೈ ಮಾಡೋದು ಮಾಮೂಲಿ ಫಿಶ್ ಫ್ರೈ ಯಾವ ರೀತಿ ಮಾಡ್ತೀರಿ ಅದೇ ರೀತಿ, ಸ್ವಲ್ಪ ಚೇಂಜಸ್ ಇರ್ತದೆ. ಏನು ಅಂತ ನೋಡಿ. ಮೊದಲಿಗೆ ನಾನು ತವಕ್ಕೆ ಒಂದು ಎಣ್ಣೆ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ನೀವು ಸನ್ಫ್ಲವರ್ ಆಯಿಲ್, ಕೊಕೊನಟ್ ಆಯಿಲ್ ಯಾವುದೇ ಆಯಿಲ್ ಬಳಸಬಹುದು. ಕೊಕೊನಟ್ ಆಯಿಲ್ ಬಳಸಿದರೆ ತುಂಬ ಒಂದು ಒಳ್ಳೆ ಘಮ ಅಂತ ಸ್ಮೆಲ್ ಬರ್ತದೆ. ನಾನೀಗ ಮ್ಯಾರಿನೇಷನ್ ಮಾಡಿರುವಂತಹ ಬೂತಾಯಿ ಫಿಶ್ ಹಾಕ್ಕೊಳ್ತಾ ಇದ್ದೇನೆ. ಒಂದೊಂದೇ ಬೂತಾಯಿ ಫಿಶನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ನಾನಾಗಲೇ ಹೇಳಿದಾಗೆ ಬೂತಾಯಿ ಫಿಶ್ ಬದಲು ಬಂಗುಡೆ ಫಿಶಲ್ಲಿ ಕೂಡ ಇದನ್ನು ಮಾಡಬಹುದು, ಅಥವಾ ಕಲ್ಲೂರು, ಕೊಡ್ಡೆಯಿ ಏನೆಲ್ಲ ಮಂಗಳೂರಲ್ಲಿ ಥರದ ಫಿಶ್ ಸಿಗುತ್ತೆ ನೋಡಿ, ಅದೆಲ್ಲದರಲ್ಲಿ ಟ್ರೈ ಮಾಡಬಹುದು. ನೀವೇನಾದ್ರು ಉಡುಪಿ, ಕುಂದಾಪುರ ಯಾವ ಸೈಡ್ ಆದರೂ ನಿಮಗೆ ಯಾವುದು ಫಿಶ್ ಸಿಗ್ತದೆ ನೋಡಿ, ಅದೆಲ್ಲ ಫಿಶನ್ನು ಇದೇ ರೀತಿ ಮಾಡ್ಬೋದು. ಈ ಫಿಶ್ ಎಲ್ಲ ಹಾಕಿದ ನಂತರ ಅದರ ಮೇಲೆ ಇನ್ನೊಮ್ಮೆ ಸ್ವಲ್ಪ ಈ ಗ್ರೀನ್ ಮಸಾಲ ಇದೆಯಲ್ಲ, ಕಾರ್ನ್ಫ್ಲೋರ್ ಹಾಕಿರುವಂತಹದ್ದು, ಅದನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ. ಆ ಬೂತಾಯಿ ಫಿಶ್ ಏನಿದೆ ಆ ಮಸಾಲ ಫ್ರೈ ಆಗಿದ್ರೆ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಯಾಕಂದರೆ ಬೂತಾಯಿ ತುಂಬ ಸಣ್ಣದಿರ್ತದೆ, ಆದರೆ ಈ ಟೇಸ್ಟ್ ನೋಡಿ ಪ್ರತಿ ಬೈಟಲ್ಲೂ
ಸ್ಮೆಲ್ಲು ಆ ಟೇಸ್ಟ್ ಸಿಕ್ಕುವಾಗ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನೀವು ನೆಕ್ಸ್ಟ್ ಏನಾದರೂ ಬೂತಾಯಿ ಫಿಶ್ ಅಥವಾ ಯಾವುದೇ ಫಿಶ್ ತಗೊಂಡ್ರು ನೀವು ಇದನ್ನೇ ಇದೇ ರೀತಿ ಮಾಡ್ತೀರಿ ನೋಡಿ. ಯಾಕಂದ್ರೆ ನನಗಂತೂ ತುಂಬ ಟೇಸ್ಟಿ ಅನ್ನಿಸ್ತು, ಅದಕ್ಕೋಸ್ಕರ. ಸೊ ನೋಡಿ, ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಸೈಡ್ ನಾನು ತಿರುಗಿಸಿ ಹಾಕ್ಕೊಳ್ತಿದ್ದೇನೆ. ಮಾಮೂಲಿಯಾಗಿ ಈ ರೀತಿ ಎಲ್ಲ ಫಿಶ್ಗಳನ್ನು ಹಾಕುವಂಥದ್ದು. ಸೊ ಈಗ ನೋಡಿ, ಉಳಿದಿರುವಂತಹ ಆ ಮಿಶ್ರಣ ಇದೆಯಲ್ಲ, ಗ್ರೀನ್ ಪೇಸ್ಟ್ ಏನಿದೆ ನೋಡಿ, ಅದನ್ನು ಎಗೇನ್ ನಾನು ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಈ ಬೂತಾಯಿ ಫಿಶ್ ಎರಡೂ ಕಡೆ ಆ ಮಸಾಲ ಚೆನ್ನಾಗಿ ಹಿಡಿತದೆ ನೋಡಿ. ಸೊ ಆಗ ಆಹಾ ಒಂದು ಟೇಸ್ಟ್ ಬರ್ತದೆ ನೋಡಿ. ಇದು ಇನ್ನೊಂದು ಏನು ಹೇಳಬೇಕಂದ್ರೆ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಆ ಮಸಾಲೆ ಎಲ್ಲ ನಾವು ಹಸಿಯಾಗಿ ಹಾಕ್ಕೊಂಡಿರ್ತೇವೆ, ಅಂದರೆ ಪುದೀನ ಆಗಲಿ ಕೊತ್ತಂಬರಿ ಆಗಲಿ ಅದು ನಾವು ಹಸಿಯದಾಗಿ ಹಾಕ್ಕೊಂಡಿರ್ತೇವೆ. ಸೊ ಹಾಗಾಗಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದರ ಹಾಗೆ ಫ್ರೈ ಆಗೋದ್ರಿಂದ ಅದರ ಈ ಹಸಿ ಸ್ಮೆಲ್ ಏನಿದೆ ನೋಡಿ ಅದೆಲ್ಲ ಹೋಗ್ತದೆ. ಹಾಗಾಗಿ ಆ ಹಸಿ ಸ್ಮೆಲ್ ಏನಿರಲ್ಲ ನೋಡಿ. ಸೊ ಆ ಮಿಶ್ರಣ ಉಂಟಲ್ಲ, ಆ ಮಸಾಲ ತುಂಬ ಟೇಸ್ಟಿಯಾಗಿ ಬರ್ತದೆ ನೋಡಿ. ಈಗ ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಉಂಟು, ನಿಮಗೆ ನೋಡುವಾಗನೇ ಗೊತ್ತಾಗ್ಬೋದು ಯಾವ ರೀತಿ ಇದು ಫ್ರೈ ಆಗಿದೆ ಅಂತ. ಸೊ ನನಗಂತೂ ಆ ಸ್ಮೆಲ್ ಕೇಳಿಯೇ ತಕ್ಷಣ ತಿಂದುಬಿಡುವ ಅಂತ ಅನಿಸ್ತು. ಫೈನಲ್ ಆಗಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ನೋಡಿ, ಎಷ್ಟು ಕ್ವಿಕ್ಕಾಗಿ ಆಯಿತು. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗೇ ಆಗುತ್ತೆ. ಪ್ರತಿ ಸಲ ಒಂದೇ ರೀತಿ ಮಾಡೋದಕ್ಕಿಂತ ಬದಲು ಏನಾದ್ರು ಚೇಂಜಸ್ ಮಾಡಬೇಕಲ್ಲ. ಸೊ ಈ ರೀತಿ ನಿಮ್ಮ ಮನೆಯವ್ರಿಗೂ ಕೂಡ ಮಾಡಿಕೊಡಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಸೊ ಯಾಕಂದರೆ ನೀವು ಲೈಕ್ ಮಾಡಿದರೆ ಮಾತ್ರ ನನಗೂ ಕೂಡ ಗೊತ್ತಾಗೋದು ನಾನು ಮಾಡಿದಂತಹ ವಿಡಿಯೋ, ನಾನು ಮಾಡಿದಂತಹ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ. ಸೊ ಇದೇ ರೀತಿ ನೆಕ್ಸ್ಟ್ ಕೂಡ ನಾನು ಒಂದು ಒಳ್ಳೆ ವಿಡಿಯೋನ ಹಾಕ್ತಾ ಇರ್ತೇನೆ, ರೆಸಿಪಿ ವಿಡಿಯೋ ಅಥವಾ ಬೇರೆ ಯಾವುದೇ ವಿಡಿಯೋನ ಹಾಕ್ಕೊಳ್ತಾ ಇರ್ತೇನೆ. ಸೊ ನೀವು ಕೂಡ ನೋಡ್ತಾ ಇರಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ, ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.